ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆಯ ಜೊತೆಗೆ ವಿಷ್ಣು ಸಹಸ್ರನಾಮದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಬಸಪ್ಪ ಅವರು ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/5/1959, ಸಮಯ 4:58 ಬೆಳಗಿನ ಜಾವ. ಅವರ ಪ್ರಶ್ನೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಬಸಪ್ಪ ಅವರ ಪ್ರಶ್ನೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಬೇಕಾಗಿತ್ತಲ್ವ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಗಮನಿಸಿದರೆ ತಮ್ಮದು ಮೇಷ ಲಗ್ನ. ಲಗ್ನದ ಅಧಿಪತಿ ಕುಜ ತೃತೀಯದಲ್ಲಿದ್ದಾನೆ. ಲಗ್ನದಲ್ಲಿ ರವಿಚಂದ್ರರಿದ್ದಾರೆ. ಇದು ಪ್ರತಿಪತ್ ಶುಕ್ಲ ಪಕ್ಷ ನೀವು ಹುಟ್ಟಿರ್ತಕ್ಕಂಥದ್ದು. ರವಿ ಚೆನ್ನಾಗಿದ್ದಾನೆ. ಈಗ ಪ್ರಸ್ತುತ ನೋಡಿದ್ರೆ ಶನಿ ದಶೆಯಲ್ಲಿ ನಿಮಗೆ ಬುಧ ಭುಕ್ತಿ ನಡೀತಾ ಇದೆ. ಬುಧ ನೀಚನಾಗಿದ್ದಾನೆ, ವ್ಯಯಸ್ಥಾನದಲ್ಲಿದ್ದಾನೆ. ಇದು ಸ್ವಲ್ಪ ಬಾಧಕ. ಷಷ್ಠಾಧಿಪತಿ ಕಾಲ ನಡೀತಾ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ನೋವು, ಬಾವು, ಜೊತೆಗೆ ಅಲರ್ಜಿ, ಚರ್ಮ ಸಂಬಂಧಿ ತೊಂದರೆಗಳು, ಈ ಥರದ್ದೆಲ್ಲ, ಉದರ ಬಾಧೆ ಇಷ್ಟೆಲ್ಲ ಸೂಚಿಸ್ತಾ ಇದೆ. ಮತ್ತು ಕಣ್ಣಿನ ತೊಂದರೆಗಳು ಇದೆಲ್ಲ ಕಾಣ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ನೀವು ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ನೀವು ಪಂಚಾಮೃತ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಅದು ನಿಮಗೆ ಸಹಾಯ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ರಾಜೇಶ್ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/8/1987, ಸಮಯ 6:30 6:45 ಬೆಳಗ್ಗೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜೇಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಸಿಂಹ ಲಗ್ನ. ಲಗ್ನದಲ್ಲಿ ಕುಜನೂ ಇದ್ದಾನೆ, ಶುಕ್ರನಿದ್ದಾನೆ, ಬುಧನಿದ್ದಾನೆ, ಚತುರ್ಗ್ರಹ ಯೋಗ ಇದೆ. ಇನ್ನು ಸಪ್ತಮಾಧಿಪತಿ ಶನೈಶ್ಚರ ಕುಜನ ಮನೆಯಲ್ಲಿದ್ದಾನೆ. ಅದು ಶತ್ರು ಕ್ಷೇತ್ರ. ಹೀಗಾಗಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಕುಜನ ದೃಷ್ಟಿ ಸಪ್ತಮಕ್ಕಿದ್ದರೆ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಮಾತಿದೆ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ. ಈಗ ನೋಡಿ, ಪ್ರಯತ್ನ ಮಾಡಿ. ಒಂದು ಕುಜ, ಎರಡನೇದು ಶನೈಶ್ಚರ. ಈ ಎರಡು ಗ್ರಹಗಳ ಶಾಂತಿ ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಿ. ಅದು ನಿಮಗೆ ಸಹಾಯ ಆಗುತ್ತೆ. ಶಿವ ಸನ್ನಿಧಾನದಲ್ಲಿ ಎಲ್ಲಾದರೂ ಗಿರಿಜಾ ಕಲ್ಯಾಣ, ಇದು ತುಂಬ ಫಲಕಾರಿಯಾಗಿರ್ತಕ್ಕಂಥದ್ದು. ಅದನ್ನು ಮಾಡಿಸಬಹುದು ತಾವು. ಈ ಪ್ರಯತ್ನದಿಂದ ಖಂಡಿತ ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ ಮಾಡಿ. ಭಗವಂತ ನಿಮ್ಮ ಶ್ರದ್ಧೆಗೆ ತಕ್ಕ ಫಲವನ್ನು ಖಂಡಿತ ಕೊಡ್ತಾನೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.